ನಮಸ್ಕಾರ. ವೆಲ್ಕಮ್ ಟು ಅನುಷ್ಕಾ ಲಾಗಿನ್ ಕನ್ನಡ. ನಾನು ಮನು ಮಂಜುನಾಥ್. ಬೆಳಿಗ್ಗೆ ಅಂತಂದರೆ ಎಷ್ಟೊಂದು ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ. ಹೊರಗಡೆ ಬಾಗಿಲೆಲ್ಲ ತೊಳೆದು ಮತ್ತು ರಂಗೋಲಿನೆಲ್ಲ ಹಾಕಿ ಮನೆಯೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ಎಲ್ರಿಗೂ ಕೂಡ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ತಿಂಡಿ ಮಾಡೋದು ಇದು ಒಂಥರ ಖುಷಿ ಕೆಲಸನೇ. ಹಾಗೆ ಕಷ್ಟ ಅಂತಲೂ ಏನೂ ಅನಿಸೋದಿಲ್ಲ. ಬೆಳಿಗ್ಗೆ ಇದ್ದರೆ ಎಲ್ಲವನ್ನು ಕೂಡ ಬೇಗ ಬೇಗ ಕೆಲಸನೆಲ್ಲ ಮುಗಿಸ್ಕೊಂಡ್ಬಿಡ್ಬೋದು. ಸೊ ಬೆಳಿಗ್ಗೆ ನಾನು ಇವತ್ತು ಬೇಗನೆ ಎದ್ದು ರಂಗೋಲಿ ಎಲ್ಲ ಮುಗಿಸ್ಕೊಂಡ ನಂತರ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗಿನ ತಿಂಡಿಗೆ ಇವತ್ತು ಕುಂಬಳಕಾಯಿ ಪಲ್ಯ ಹಾಗೆ ಚಪಾತಿನ ಮಾಡ್ಕೊಳ್ಳೋಣ ಅಂತ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊತಿದ್ದೀನಿ. ಕುಂಬಳಕಾಯಿ ಪಲ್ಯ ಮಾಡಿ ತುಂಬಾ ದಿನ ಆಗಿತ್ತು. ಇದು ಅಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ತುಂಬಾ ಟೇಸ್ಟಿ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾರ್ಮಲ್ ಆಗಿ ನಾನು ಕುಂಬಳಕಾಯಿನೆಲ್ಲ ಕಟ್ ಮಾಡಿಕೊಂಡು ಒಂದು ಪ್ಯಾನಿಗೆ ಒಂದು 4ರಿಂದ 5 ಮೀಡಿಯಮ್ ಸೈಜ್ ಆಗಿರುವಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ, ಹಾಗೆ ಒಂದು 4-5 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನಂತರ ನಾನಿಲ್ಲಿ ಕಟ್ ಮಾಡ್ಕೊಂಡಿರುವಂಥ ಕುಂಬಳಕಾಯಿನೆಲ್ಲ ಹಾಕಿ ಹಾಗೆ ಹಬೆನಲ್ಲೇ ಒಂದು 5ರಿಂದ 10 ನಿಮಿಷ ಹಾಗೆ ಬೇಯಿಸ್ಕೊತಿದ್ದೀನಿ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಬೆಲೇ ನಾವು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಫ್ಟಾಗಿ ಕುಂಬಳಕಾಯಿ ಅದರಲ್ಲೇ ಬೆಂದೋಗ್ಬಿಡುತ್ತೆ. ಕೊನೆಯಲ್ಲಿ ನಾನಿಲ್ಲಿ ಓಪನ್ ಮಾಡಿ ನೋಡಿದ್ರೆ ಕುಂಬಳಕಾಯಿ ಪಲ್ಯ ರೆಡಿಯಾಗಿ ಹೋಗ್ಬಿಟ್ಟಿರುತ್ತೆ. ಸೊ ಜೊತೆಗೆ ನಾನು ಇದು ಬೇಯ್ತಾ ಇರೋ ಹಾಗೇ ಚಪಾತಿ ಕೂಡ ಮಾಡ್ಕೊಂಬಿಡೋಣ ಅಂತ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಚಪಾತಿ ಹಿಟ್ಟನ್ನೆಲ್ಲ ಕಲಸಿ ರೆಡಿ ಮಾಡ್ಕೊಂಡಿರ್ತೀನಿ. ಸೊ ನಂತರ ನಾನಿಲ್ಲಿ ಇದು ರೆಡಿಯಾಗ್ತಾ ಇರುವಾಗೇ ಚಪಾತಿನ ಲಟ್ಟಿಸ್ಕೊಂಬಿಡೋಣ ಅಂತ ಸೈಡಲ್ಲಿರುವಂಥ ಸ್ಟವ್ನ ಆನ್ ಮಾಡಿಕೊಂಡು ತವಾನ ಇಟ್ಕೊಂಡು ಬಿಸಿ ಮಾಡ್ಕೊತಿದ್ದೀನಿ. ನೀವಿಲ್ಲಿ ನೋಡ್ಬೋದು ಕುಂಬಳಕಾಯಿ ಪಲ್ಯ ಕಂಪ್ಲೀಟಾಗಿ ಸಾಫ್ಟ್ ಆಗಿದೆ. ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ತಳ ಏನೂ ಹಿಡ್ದಿರಲ್ಲ, ಕಂಪ್ಲೀಟಾಗಿ ಬೆಂದೋಗ್ಬಿಟ್ಟಿರುತ್ತೆ. ಕೊನೆಯಲ್ಲಿ ಒಂದು ಉಪ್ಪು ಸೇರಿಸ್ಕೊಂಡ್ಬಿಟ್ರೆ ಕುಂಬಳಕಾಯಿ ಪಲ್ಯ ರೆಡಿನೇ ಆಗೋಗ್ಬಿಟ್ಟಿರುತ್ತೆ. ಕಂಪ್ಲೀಟಾಗಿ ಇದು ಕಷ್ಟನೇ ಅಲ್ಲ. ಒಂದು ಒಗ್ಗರಣೆ ಕೊಟ್ಕೊಂಡು ಹಾಗೆ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಈಸಿಯಾಗಿರುವಂಥ ಕುಂಬಳಕಾಯಿ ಪಲ್ಯ ರೆಡಿಯಾಗಿ ಹೋಗ್ಬಿಟ್ಟಿರುತ್ತೆ. ಸೊ ಜೊತೆಗೆ ನಾನಿಲ್ಲಿ ಚಪಾತಿ ಕೂಡ ಲಟ್ಟಿಸ್ಕೊಂಡು ಹಾಗೆ ಸುಡ್ತಾ ಇದ್ದೀನಿ. ನನ್ನ ಮಗಳು ನೀವು ನೋಡ್ಬೋದು ಹೊರಗಡೆ ಕುತ್ಕೊಂಡು ಸ್ವಲ್ಪ ಎಲ್ಲ ಆಟಾಡ್ತಿದ್ಲು. ನನ್ನ ಹಸ್ಬೆಂಡು ಪಕ್ಕದಲ್ಲಿರುವಂಥ ಸ್ವಲ್ಪ ಜಾಗ ಎಲ್ಲ ಸ್ವಲ್ಪ ಗಲೀಜಾಗೋಗ್ಬಿಟ್ಟಿತ್ತು, ಎಲ್ಲವನ್ನು ಕೂಡ ಕ್ಲೀನ್ ಮಾಡ್ತಿದ್ರು. ಅಲ್ಲಿ ಸಿಕ್ಕಿರುವಂಥ ಹಳೆ ಆಟ ಸಾಮಾನೆಲ್ಲ ಇತ್ತು. ಸೊ ಎಲ್ಲ ಕೂಡ ತೆಗೆದು ಕೊಡ್ತಿದ್ರು. ನನ್ನ ಮಗಳು ಚಿಕ್ಕ ಐಟಮ್ಸ್ನೆಲ್ಲ ಇಟ್ಕೊಂಡು ಆಟಾಡ್ತಿದ್ಲು. ಇಂಥ ಐಟಮ್ಸ್ ಅಂದರೆ ಅವಳಿಗೆ ತುಂಬಾ ಇಷ್ಟ. ಆಟ ಸಾಮಾನು ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಈ ಥರ ನೋಟ್ಗಳೆಲ್ಲ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಅವಳಿಗೆ. ತುಂಬಾ ದಿನದಿಂದ ಇದು ಎಲ್ಲ ಹಳೆ ಆಟ ಸಾಮಾನು ಜೊತೆಗೆ ಸೇರ್ಕೊಂಡ್ಬಿಟ್ಟಿತ್ತು. ಎಲ್ಲವನ್ನು ಕೂಡ ತೆಗೆದುಕೊಟ್ಟಾಗ ಅವಳ ಮುಖದಲ್ಲಿ ಒಂದು ಖುಷಿ ಇತ್ತಲ್ಲ, ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ನನಗೂ ಕೂಡ ಅವಳು ನೋಡೋದಕ್ಕೆ ಏನೂ ಕೊಡ್ತಿರ್ಲಿಲ್ಲ. ತುಂಬ ಖುಷಿಯಿಂದ ಅವಳು ಎಲ್ಲವನ್ನು ಕೂಡ ನೋಡಿಕೊಂಡು ಆಟ ಆಡ್ತಿದ್ಲು. ಸೊ ನಾನು ಈ ಕಡೆ ತಿಂಡಿ ಕೂಡ ರೆಡಿ ಮಾಡ್ಕೊತಿದ್ದೆ. ಹಾಗೆ ತಿಂಡಿ ಕೂಡ ಬೇಗನೆ ಪ್ರಿಪೇರ್ ಮಾಡ್ಕೊತಿದ್ದೆ. ಮಕ್ಕಳು ಮನೇಲಿ ಇದ್ದರೆ ಎಷ್ಟು ಖುಷಿಯಾಗಿರುತ್ತೆ. ಸೊ ಇವತ್ತು ನನ್ನ ಮಗಳಿಗೆ ದೇವಸ್ಥಾನಕ್ಕೆ ಹೋಗಿ ಕರ್ಕೊಂಡು ಹೋಗೋಣ ಅಂತ ಸ್ಕೂಲಿಗೆ ಕಳಿಸಿರಲಿಲ್ಲ. ತುಂಬ ದಿನದಿಂದ ಅಮ್ಮ ನಾನು ಬನಶಂಕರಿ ದೇವಸ್ಥಾನಕ್ಕೆ ಬರ್ತೀನಿ ಅಂತಿದ್ಲು. ಮಕ್ಕಳು ಈ ಥರ ಖುಷಿಯಿಂದ ಎಲ್ಲಾದರೂ ಬರ್ತಾರೆ ಅಂತಂದರೆ ಕರ್ಕೊಂಡು ಹೋಗೋದಕ್ಕೆ ನಮಗೆ ಎಷ್ಟು ಖುಷಿಯಾಗುತ್ತೆ, ಪ್ರೀತಿಯಿಂದ ಬರ್ತಾರಲ್ಲ. ಸೊ ಅದಕ್ಕೆ ಒಂದು ಖುಷಿ ಕೊಡಬೇಕು. ಸೊ ಹಾಗಾಗಿ ಅವಳಿಗೆ ಇವತ್ತು ಸ್ಕೂಲಿಗೆ ಕರ್ಕೊಂಡು ಹೋಗಿರಲಿಲ್ಲ, ಮನೇಲೇ ಇರಿಸ್ಕೊಂಡಿದ್ದೆ. ಸೊ ಅದೇ ಗ್ಯಾಪಲ್ಲಿ ಅವಳು ಸ್ವಲ್ಪ ಹೊತ್ತು ಆಟ ಆಡ್ತಿದ್ಲು. ನನಗಂತೂ ನನ್ನ ಮಗಳ ಜೊತೆ ಇರೋದಕ್ಕಂತೂ ತುಂಬಾ ಖುಷಿಯಾಗುತ್ತೆ. ಸೊ ಈ ಕಡೆ ತಿಂಡಿ ಎಲ್ಲವನ್ನು ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ. ನಾನೊಬ್ಬ ತಿಂಡಿ ತಿನ್ನಲ್ಲ ಅಷ್ಟೇ, ನನ್ನ ಹಸ್ಬೆಂಡು ನನ್ನ ಮಗಳು ತಿಂಡಿ ತಿಂದ್ಕೊಂಡು ಹಾಗೆ ಗಾಡಿನಲ್ಲಿ ಹೊರಟ್ವಿ ದೇವಸ್ಥಾನಕ್ಕೆ. ಇವತ್ತು 3 ಕೂಡ ದೇವಸ್ಥಾನಕ್ಕೆ ಹೊರಟಿದ್ವಿ. ತುಂಬಾ ದಿನ ಆಗಿತ್ತು 3 ಹೋಗಿ. ಇಲ್ಲಾಂದರೆ ನಾನು ಒಬ್ಬಳು ಹೋಗ್ತೀನಿ, ಇಲ್ಲಾಂದರೆ ನಾನು ನನ್ನ ಮಗಳು ಹೋಗ್ತೀವಿ. ನನ್ನ ಹಸ್ಬೆಂಡು 3ರಲ್ಲಿ ಒಬ್ಬರಾದರೂ ಸ್ಕಿಪ್ ಆಗಿರ್ತಿದ್ವಿ. ಸೊ ಇವತ್ತಂತೂ 3 ಕಂಪ್ಲೀಟಾಗಿ ಹೋಗೋಣ ಅಂತ ಹೋಗಿದ್ವಿ. ಹಾಗೆ ದೇವಸ್ಥಾನದಲ್ಲಿ ದೇವಸ್ಥಾನದಿಂದ ಎಲ್ಲವನ್ನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋದಕ್ಕೆ ಮನೆಗೆ ತುಂಬಾ ಲೇಟ್ ಆಯಿತು. ಸೊ ನಾನು ಬಂದು ಮನೇಲಿ ತಿಂಡಿ ಎಲ್ಲ ಮುಗಿಸ್ಕೊಂಡ ನಂತರ ಮಧ್ಯಾಹ್ನದ ಊಟಕ್ಕೆ ನಾನು ಇಲ್ಲಿ ಮಸಾಲೆ ಅಕ್ಕಿ ರೊಟ್ಟಿನ ಮಾಡ್ಕೊಂಬಿಡೋಣ ಅಂತ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊತಿದ್ದೀನಿ. ನಾನು ಮಸಾಲೆ ರೊಟ್ಟಿಗೆ ಮಾಮೂಲಿಯಾಗಿರುವಂಥ ಅಕ್ಕಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ತುರಿದಿರುವಂಥ ಕ್ಯಾರೆಟ್, ಜೊತೆಗೆ ಆಲೂಗಡ್ಡೆ ತುರಿದಿರುವಂಥದ್ದು ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದೇ ತರಹದ ತರಕಾರಿ ಇರ್ತದೆ
ಇರುತ್ತಲ್ಲ ಅವೈಲೇಬಲ್ ಇರುತ್ತೆ. ಆ ತರಕಾರಿನ ಯೂಸ್ ಮಾಡಿಕೊಂಡು ನೀವು ಅಕ್ಕಿ ರೊಟ್ಟಿನ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಪ್ಲೇನ್ ಅಕ್ಕಿ ರೊಟ್ಟಿಗಿಂತ ಮಸಾಲೆ ಅಕ್ಕಿ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಮನೇಲಿ ಯಾವುದೇ ತರಹದ ತರಕಾರಿ ಇತ್ತಲ್ಲ ಅದನ್ನೆಲ್ಲವನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಮಾಡ್ಕೊಬೋದು. ಇಲ್ಲ ಅಂತಂದರೆ ತುರಿದು ಕೂಡ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಈ ಥರ ನಾರ್ಮಲ್ ಆಗಿರುವಂಥ ಪೇಪರಲ್ಲಿ ನಾನು ತಡ್ಕೊತಿದ್ದೀನಿ. ಇದಕ್ಕೆ ಅಂತಲೇ ಬಟರ್ ಪೇಪರ್ ಸಿಗುತ್ತೆ, ಬೇಕಾದವರು ಈ ಥರ ಕೂಡ ಮಾಡ್ಕೊಬೋದು. ಇಲ್ಲ ಅಂತಂದರೆ ಬಟರ್ ಪೇಪರಲ್ಲಿ ಕೂಡ ಚೆನ್ನಾಗಿ ನಾದಿ ಈ ಥರ ತಟ್ಕೊಂಡು ಸುಟ್ಕೊಬೋದು. ನಾನಿಲ್ಲಿ ನಾರ್ಮಲ್ ಇರುವಂಥ ಕವರ್ನಲ್ಲೇ ತಟ್ಕೊತಿದ್ದೀನಿ. ಅಥವಾ ತುಪ್ಪನ ಜಾಸ್ತಿ ಸೇರಿಸ್ಕೊಂಡು ಚೆನ್ನಾಗಿ ಎರಡೂ ಸೈಡು ಮೀಡಿಯಮ್ ಆಗಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸೂಪರ್ ಆಗಿರುವಂಥ ಅಕ್ಕಿ ರೊಟ್ಟಿ ರೆಡಿನೇ ಆಗೋಗ್ಬಿಡುತ್ತೆ. ಇದ್ರ ಕಾಂಬಿನೇಷನ್ ಜೊತೆಯಾಗಿ ನೀವು ಏನು ಬೇಕಾದರೂ ಮಾಡ್ಕೊಬೋದು. ನಾನು ಟೊಮೆಟೊ ಗೊಜ್ಜನ್ನ ಮಾಡ್ಕೊಂಡಿದ್ದೆ. ಆದಷ್ಟು ಗ್ರೇವಿ ಐಟಮ್ಗಿಂತ ಡ್ರೈ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ಪಲ್ಯಗಳು ಅದು ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಪಲ್ಯ, ಹಾಗೆ ಗೋರಿಕಾಯಿ ಪಲ್ಯ, ಟೊಮೆಟೊ ಗೊಜ್ಜು, ಆಲ್ಮೋಸ್ಟ್ ಯಾವುದರಿದ್ರೂ ಪಲ್ಯಗಳು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ನೀವು ಹಾಗೆ ತಿಂತೀನಿ ಅಂದರೂ ಹಾಗೆ ಕೂಡ ತಿನ್ಕೊಬೋದು. ಸೊ ಇವತ್ತು ನಮ್ಮ ಏರಿಯಾದಲ್ಲಿ ನಾವಿರುವಂಥ ಲೈನಲ್ಲಿ ಇವತ್ತು ಗಣೇಶ ವಿಸರ್ಜನೆ ಮಾಡ್ತಿದ್ರು. ಹಾಗೆ ಇವತ್ತು ರಂಗೋಲಿ ಕಾಂಪಿಟೇಷನ್ ಕೂಡ ಇತ್ತು. ಸೊ ನಾನು ಕೂಡ ಒಂದು ಸುಂದರವಾಗಿರುವಂಥ ಫ್ಲಾಗ್ ಎತ್ಕೊಂಡಿರೋ ಹುಡುಗಿನ ಬಿಡಿಸೋಣ ಅಂತ ಎಲ್ಲವನ್ನು ಕೂಡ ರೆಡಿ ಮಾಡಿಕೊಂಡು ಬಿಡಿಸ್ತಿದ್ದೀನಿ. ನನಗಂತೂ ಈ ಥರ ಏನಾದರೂ ಕಾಂಪಿಟೇಷನ್ ಇದ್ದರೆ ತುಂಬಾ ಖುಷಿಯಾಗುತ್ತೆ. ಫೈನಲ್ ಆಗಿ ನನ್ನ ರಂಗೋಲಿ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ಇದು ಬಿಡೋದಕ್ಕೆ ನನಗೆ 2 ಇಂದ 3 ಅವರ್ಸ್ ಇಟ್ಬಿಡ್ತು. ಇದರ ಜೊತೆಗೆ ನಾನು ಬಿಡಬೇಕಾದ್ರೆ ನಮ್ಮನೇಲಿರುವಂಥ ನಮ್ಮ ಅಕ್ಕ ಕೂಡ ಹೆಲ್ಪ್ ಮಾಡಿದರು. ವಿಸರ್ಜನೆ ಮಾಡಬೇಕಾದ್ರೆ ತುಂಬ ಜನ ಡ್ಯಾನ್ಸ್ ಕೂಡ ಮಾಡಿದರು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ.